ಈಗ ಬಂದಿರೋ ಗೆಸ್ಟ್ಗೆಲ್ಲ ಒಂದು ಸಣ್ಣ ಎಂಟರ್ಟೈನ್ಮೆಂಟ್. ನಮ್ಮ ಹೋಸ್ಟ್ ಫ್ಯಾಮಿಲಿಗೆ ಹಾರ್ಟ್ ಟಚಿಂಗ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಯಾರು ಇಲ್ಲ ಅಂತ ಹೇಳಬಾರ್ದು. ಏನೇ ಇವ್ರು ಏನಾದರೂ ನನ್ನನ್ನು ಕರೆದು ಡ್ಯಾನ್ಸ್ ಮಾಡುವಂತ ಏನಾದರೂ ಹೇಳಿಬಿಡ್ತಾರೇನೆ? ಹಾಗೇನಾದರೂ ಹೇಳಿದ್ರೆ ನೀನು ಇಲ್ಲೇ ಯಾವುದಾದ್ರೂ ಗೋಡೆಗೋ ಕಂಬಕ್ಕೋ ಮರಕ್ಕೋ ಕಾಲು ಹೊಡ್ಕೊಂಡು ಕಾಲು ಉಳುಕ್ಬಿಟ್ಟಿದೆ ಅಂತ ಹೇಳಿ ಕೂತ್ಕೊಂಡ್ಬಿಡಮ್ಮ. ಅಯ್ಯೋ, ನಿನ್ನ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಳ್ಳೋಂಥ ಜಾಯಮಾನದವಳು ಅಲ್ಲ ನಾನು. ಇವಾಗ ಹೋಸ್ಟ್ ಫ್ಯಾಮಿಲಿಯ ಎಲ್ಲಾ ಮೆಂಬರ್ಸ್ ಸ್ಟೇಜ್ ಮೇಲೆ ಬಂದು ನಿಮ್ಮ ಪಾರ್ಟ್ನರ್ಸ್ಗೆ ಪ್ರಪೋಸ್ ಮಾಡಬೇಕು. ಜೆಂಟ್ಸ್ ಲೇಡೀಸಿಗೆ ಬೇಕಾದ್ರೂ ಪ್ರಪೋಸ್ ಮಾಡ್ಬೋದು, ಲೇಡೀಸ್ ಜೆಂಟ್ಸ್ ಬೇಕಾದ್ರೂ ಪ್ರಪೋಸ್ ಮಾಡ್ಬೋದು. ಬಟ್ ಮಾಡಲ್ಲ ಅಂತ ಯಾರು ಹೇಳೋ ಹಾಗಿಲ್ಲ. ನ್ಯೂಲಿ ಮ್ಯಾರಿಡ್ ಕಪಲ್ ಮಾತ್ರ ಲಾಸ್ಟ್ ಅಲ್ಲಿ. ಓಕೆ, ಈಗ ಯಾರ್ಯಾರು ಬರ್ತೀರಾ? ಪ್ರಪೋಸಾ? ಅಯ್ಯೋ, ನಾನೇ ಕುಡಿದು ಟೈಟಾಗಿ ಬಂದಿದ್ದೀನಿ. ಹೇಗಪ್ಪ ಸ್ಟೇಜ್ ಮೇಲೆ ಹೋಗೋದು? ಮ್ಯಾನೇಜ್ ಮಾಡಬೇಕು. ಅಮ್ಮ, ಲಕ್ಷ್ಮೀ ಸಂಜೀವನ್ ಫ್ಯಾಮಿಲಿ ಸರ್ಕಸ್ ನೋಡಿಕೊಂಡು ನಾವು ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದರೆ ಇವನೇನಮ್ಮ ನಮ್ಮನೆ ಸ್ಟೇಜ್ ಮೇಲೆ ಕರೆದು ಇವರೆಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಡು ಅಂತ ಹೇಳ್ತಿದ್ದಾನೆ. ಒಂದು ಕೆಲಸ ಮಾಡು, ಅಪ್ಪನ ಕರ್ಕೊಂಡು ನೀನೇ ಫಸ್ಟ್ ಹೋಗು. ನಾನು ಯಾಕೆ ಹೋಗಲಿ? ಇದಾರಲ್ಲ ಈ ಮನೆಯಲ್ಲಿ ದೊಡ್ಡ ಸೊಸೆ ದೊಡ್ಡ ಮಗ ಅಂತ ಮೆರೀತಿರ್ತಾರಲ್ಲ, ಅವರೇ ಹೋಗ್ತಾರೆ ಬಿಡು. ಬೇಗ ಡಿಸೈಡ್ ಮಾಡಿ. ಕಮಾನ್ ಕಮಾನ್. ಬಾರೆ ಕುಮುದ, ನಾನು ನಿಂಗೆ ಪ್ರಪೋಸ್ ಮಾಡ್ತೀನಿ. ಸುಮ್ಮನೆ ರೀ, ಅವ್ರು ಕರೀತಾ ಇರೋದು ಬೀಗ್ರ ಮನೆಯವ್ರನ್ನ. ಬಂದುಬಿಟ್ರು, ನಂದೆಲ್ಲಿ ಇಡ್ಲಿ ನಂದು ಗೋಪಾಲ ಅಂತ. ಒಂದು ನಿಮಿಷ ಬಂದೆ. ಅಲ್ಲ, ನಮ್ ಫಂಕ್ಷನ್ ಅಲ್ಲಿ ನಾವೇ ನಾಚ್ಕೊಂಡ್ರೆ ಹೆಂಗೆ ಅಂತ. ಈಗ ನೀವ್ ಯಾರು ಮುಂದೆ ಬರ್ಲಿಲ್ಲ ಅಂದ್ರೆ ನಾನೇ ಶುರು ಹಚ್ಕೋತೀನಿ ಅಷ್ಟೇ. ಈಗ ಪಾವನಿನ ಸ್ಟೇಜ್ ಹತ್ರ ಕಳ್ಸೋದು ನಿಮ್ ಜವಾಬ್ದಾರಿ. ಪಾವನಿ ಅದಕ್ಕೆ ಇವಾಗ ನಿಮ್ಗೆ ಆಪ್ಷನ್ನೇ ಇಲ್ಲ. ಬೇಗ ಬನ್ನಿ ಸ್ಟೇಜ್ ಮೇಲೆ. ಸ್ಟೇಜ್ ಮೇಲೆ ಕದ್ದು ಹೇಗೆ ನೋಡ್ತಾ ನಿಂತ್ಕೊಂಡ್ಬಿಟ್ರೆ ಹೇಗೆ? ಅದು ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಹಶು ಆಗ್ತಿದ್ಯಾ? ನಾನೊಬ್ಬ ತಿಂಡಿ ಹೋತ, ಯಾವಾಗ್ಲೂ ಏನಾದ್ರೂ ತಿಂತಾನೇ ಇರ್ತೀನಿ. ಹಸ್ವಾದಾಗ ಯಾರು ಸಿಗ್ಲಿಲ್ಲ ಅಂದ್ರೆ ಯಾರು ಸಿಗ್ತಾರೋ ಅವ್ರ ತಲೆ ತಿನ್ಬಿಡ್ತಾರೆ. ಅದಕ್ಕೆ ನನ್ನ ಕೈಗೆ ಯಾರು ಸಿಕ್ಕಾಕೊಳ್ಳಲ್ಲ. ಆದ್ರೆ ನನಗ್ ಹಸ್ವಾದಾಗ ನನಗೇನಾದ್ರೂ ಮಾಡ್ಕೊಡೋದಕ್ಕೆ ಪಾವನಿ ನನ್ನ ಜೊತೆ ಇರ್ತಾರೆ. ನಾನು ಏನೇ ತಲೆ ಹರಟೆ ಮಾತಾಡಿದ್ರು ಅದನ್ನ ಸಮಾಧಾನವಾಗಿ ಕೇಳಿಸ್ಕೊತಾಳೆ. ನಾವಿಬ್ರು ಮದ್ವೆ ಆಗಿರೋ ಫ್ರೆಂಡ್ಸ್. ನಾನ್ ಬ್ರೆಡ್ ಆದ್ರೆ ಅವಳು ಜಾನ್ ಥರ, ನಾನು ಉಪ್ಪಿಟ್ಟಾದ್ರೆ ಅವಳು ಸಿಹಿ ಸಿಹಿ ಕೇಸರಿ ಬಾತ್. ನಾನ್ ಅವಳಿಗೆ ಬೆಸ್ಟ್ ಫ್ರೆಂಡು, ಅವಳು ನನಗ್ ಬೆಸ್ಟ್ ಫ್ರೆಂಡ್. ಐ ಲವ್ ಯು ಫ್ರೆಂಡು. ಇಷ್ಟೇ. ಈಗ ಉಳಿದವ್ರ ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಬೇಗ ಬನ್ರಪ್ಪ. ಸುಶಿ ಅಣ್ಣ, ಈ ಪ್ರಪೋಸ್ ಮಾಡೋ ಐಡಿಯಾನ ನೀನ್ ಬರೀ ಸ್ಟಾರ್ಟ್ ಮಾಡಿಲ್ಲ, ಕೀಕ್ ಸ್ಟಾರ್ಟ್ ಮಾಡಿದ್ಯಾ. ಥ್ಯಾಂಕ್ ಯು ಅಂಜು. ಈಗ ನಾನೊಂದು ಸಣ್ಣ ಸ್ನಾಕ್ಸ್ ಬ್ರೇಕ್ ತಗೊಂಡ್ಬರ್ತೀನಿ. ಅಷ್ಟರಲ್ಲಿ ಅವ್ರಾಗ ಅವರೇ ಸ್ಟೇಜ್ ಮೇಲೆ ಬಂದ್ರ ಓಕೆ, ಇಲ್ವಾ ನಾನೇ ಹೋಗಿ ಎತ್ತಾಕೊಂಡ್ಬರ್ತೀನಿ ಅಷ್ಟೇ. ಅಮೃತ ಅವರೇ, ನಿಮ್ ತುಂಬಾ ಪ್ರೀತಿ ಮಾಡ್ತೀನಿ. ನಿಮ್ಮನ್ನ